ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವೀಟ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಬುಂದೆ ಸ್ವೀಟ್ ಅಂತ ಯಾವ ರೀತಿ ಮನೆಯಲ್ಲಿ ನಾವು ತಯಾರಿಸ್ಕೋಬಹುದು ಅಂಥೇಳಿ ಸಿಂಪಲ್ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 1 ಬಟ್ಟಲಷ್ಟು ನಾನು ಇಲ್ಲಿ ಹಸೆ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಅಂತಿರಲ್ವ ಅದು ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ನಾವು ಈ ಥರ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ನಾನು ಸೇರಿಸ್ಕೊತ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಮಾಡೋಣ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕಿದು. ನೋಡಿ, ಅಷ್ಟು ತೆಳು ಇರಬಾರ್ದು, ಅಷ್ಟು ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ಥರ ನೋಡಿ ಇಷ್ಟಿರಬೇಕಿದು. ಇದು ಸ್ವಲ್ಪ ಒಂದು 5 ನಿಮಿಷ ಕಾಲ ಇಷ್ಟೇ. ಇದು ಸ್ವಲ್ಪ ಬಿಟ್ಟು 5 ನಿಮಿಷ ಕಾಲ ಆಮೇಲೆ ಸ್ವಲ್ಪ ಮಾಡಬೇಕಿದು. ನೋಡಿ, ಈಗ ಪ್ಲೇಟ್ ಮುಚ್ಚಿ ಇಟ್ಟಿಬಿಟ್ಟಿದೆ. ನಾನು 5 ನಿಮಿಷ ಆಮೇಲೆ ಮಾಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 1 ಬಟ್ಟಲಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನಾನು 1 ಬಟ್ಟಲಷ್ಟು ನಾನು ನೀರು ಹಾಕಿದರೆ ಇದಕ್ಕೆ ಅರ್ಧ ಬಟ್ಟಲಷ್ಟು ನಾನು ಶುಗರ್ ಆ್ಯಡ್ ಮಾಡಿದ್ದೀನಿ, ಅಂದರೆ ಸಕ್ಕರೆ. ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು 2 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಆನ್ ಬರಬೇಕಂತ ಏನಿಲ್ಲ, ಸ್ವಲ್ಪ ಇದು ಬಿಸಿ ಆದರೆ ಸಾಕು. ಎಲ್ಲ ಸಕ್ಕರೆ ಎಲ್ಲ ಕರಗಿ ಬಿಸಿ ಆದರೆ ಸಾಕು. ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ 5ರಿಂದ 10 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾನು 1/2 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಅಂತ ಹೇಳ್ಕೊಳ್ಳಿ, ಸ್ವಲ್ಪ ನಾನು ಸೋಡಾ ಬೆರೆಸ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಸೋಡಾ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇಷ್ಟೇ ಅಷ್ಟು ಭಾಳ ಅಂದರೆ ಭಾಳ ತೆಳು ಆದರೆ ಆಮೇಲೆ ದಪ್ಪ ಆದರೆ ಸರಿಯಾಗಿ ಅದು ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗಲ್ಲ. ಸೊ ಹಾಗಾಗಿ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಅದು ಮೆಜರ್ಮೆಂಟ್ ನಾನು ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡಿದ್ದೆನಲ್ವ. ಇವಾಗ ಸಮ ಪ್ರಮಾಣದಲ್ಲಿ ನಾನು 3 ಬಟ್ಟಲಿಗೆ ನಾನು ಕರೆಕ್ಟಾಗಿ ಅದೇ ಮೆಜರ್ಮೆಂಟಿನಲ್ಲಿ ನಾನು ಅದೇ ಹಿಟ್ಟನ್ನು ಸೇರಿಸ್ತಿದ್ದೀನಿ. ಇವಾಗ ಈ 3 ಬಟ್ಟಲಿಗೆ ನಾನು ಬೇರೆ ಬೇರೆ ಥರದ ಬಣ್ಣಗಳನ್ನು ನಾನು ಸೇರಿಸ್ತೀನಿ. ಇವಾಗ ನೀವು ನೋಡ್ತಿರಬೇಕು. ಇಲ್ಲಿ ನೋಡಿ, ಮೊದಲನೇ ಬಟ್ಟಲಿಗೆ ನಾನು ಸ್ವಲ್ಪ ಹಸಿರು ಬಣ್ಣ ಸೇರಿಸಿದ್ದೀನಿ, ಗ್ರೀನ್. ಆಮೇಲೆ ಇಲ್ಲಿ ಕೆಂಪು ಬಣ್ಣ ಸೇರಿಸಿದ್ದೀನಿ, ರೆಡ್ಡು. ಆಮೇಲೆ ಇಲ್ಲಿ ಸ್ವಲ್ಪ ಲೆಮನ್ ಕಲರ್ ಅಂದರೆ ಸ್ವಲ್ಪ ಇದು ಕೇಸರಿ ಟೈಪ್ ಬರುತ್ತೆ. ಇದು ಆ್ಯಕ್ಚುಲಿ ಸ್ವಲ್ಪ ನಿಂಬೆ ಹಣ್ಣು ಆಕಾರದ ಕಲರ್ ಬರುತ್ತೆ ಇದು. ಇವಾಗ ಯಾವ ಬಣ್ಣ ಬರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಕಲರ್ದು ಈ ಥರ ಬಣ್ಣ ಆಗಿದೆ. ಆಮೇಲೆ ರೆಡ್ ಕಲರ್ ಈ ಥರ ಆಗಿದೆ. ನಾನು ಸ್ವಲ್ಪ ಸೇರಿಸಿದ್ದೀನಿ ಕಲರು. ಹಾಗಾಗಿ ನಿಮ್ಮ ಕ್ಯಾಮ್ರಾದಲ್ಲಿ ಈ ಥರ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ. ಇದು ಲೆಮನ್ ಕಲರ್ ಅಂದರೆ ನಿಂಬೆಹಣ್ಣು ಕಲರ್. ಇದು ಒಂದೊಂದು ಕಲರ್ದ ನಾನು ಬುಂದಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ. ಬನ್ನಿ ಇವಾಗ. ಇಲ್ಲಿ ನೋಡಿ, ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲೇ ಸ್ವಲ್ಪ ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ವಾವ್, ನೋಡ್ತಿರ್ಬೇಕು ಫ್ರೆಂಡ್ಸ್ ನೀವು. ಇಲ್ಲಿ ನಾನು ಮೊದಲು ಹಸಿರು ಬಣ್ಣ ಈ ಥರ ಮಾಡಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ಸಲ ಮಾಡುವಾಗ ತೋರಿಸ್ತೀನಿ. ಇವಾಗ ನಾನು ಬೇರೆ ಬಣ್ಣದ್ದು ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಎಣ್ಣೆಯಲ್ಲಿ ನಾನು ಯಾವ ರೀತಿ ಬಿಡೋದನ್ನು ಕೂಡ ಅದು ತೋರಿಸ್ತೇನೆ ನಿಮಗೆ. ಕಾಳುಗಳು ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ. ನೋಡಿ, ಇಷ್ಟೇ ಸಾಕು. ಇದರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ, ಈ ಥರ ಮನೆಯಲ್ಲಿ ಈ ಥರ ಚಮಚೆ ಇರುತ್ತಲ್ವ, ಈ ಥರ ಚಮಚೆ ಮೇಲೆ ಸ್ವಲ್ಪ ಹಾಕ್ತಾ ಈ ಥರ ಬಿಟ್ಟುಬಿಡಬೇಕು. ನೋಡಿ, ಆಗ ಎಷ್ಟು ಚೆನ್ನಾಗಿ ರೆಡಿವೆ ನೋಡಿ ಅವು ಬುಂದಿ ಕಾಳುಗಳು. ಸ್ವೀಟ್ ಮನೆಯಲ್ಲಿ ಚೆನ್ನಾಗಿ ತುಂಬ ರೀತಿ, ಯಾವುದೇ ಬೇಕರಿ ಬೇಡ, ಯಾವುದೇ ಅಂಗಡಿ ಬೇಡ, ಮನೆಯಲ್ಲಿ ಕೂಡ ಸಿಂಪಲ್ ವಿಧಾನದಲ್ಲಿ ಈ ರೀತಿ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಂಪು ಬಣ್ಣ ಇದು. ನಿಮಗೆ ಕ್ಯಾಮ್ರಲ್ಲಿ ಯಾವ ಥರ ಕಾಣ್ತಾ ಇದೆ ಗೊತ್ತಿಲ್ಲ.
ಸೊ ಇವಾಗ ನೋಡಿ ಫ್ರೆಂಡ್ಸ್, 3 ಬಣ್ಣದ್ದು ಈ ಥರದ ನಾನು ಬುಂದಿ ಕಾಳುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಪಾನಲ್ಲಿ ನಾನು ಈ ಥರ ಸೇರಿಸಿ ಮತ್ತೊಂದು ನಾನು ಪ್ಲೇಟಿಗೆ ತೆಗಿತಾ ಇದ್ದೇನೆ ನೋಡಿ, ಈ ಥರ ಮಾಡಿ. ಸೊ ಇವಾಗ ನೋಡಿ ಈ ಥರ ಫೈನಲ್ ಆಗಿ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊತೀನಿ. ಇದೇ ಥರ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ಥರ ಬಂದಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.